ಕೊಟ್ರಿ. ಪ್ರೊಫೆಸರ್ ನೀವೇನು ಹೇಳ್ತೀರಿ? ಕೊಟ್ಟಿರುವಂಥ 3 ಉತ್ತರಗಳು ಸರಿಯಾಗಿರಬೇಕಾದ್ರೆ ನಾನಿನ್ನೆ ಹೇಳೋಣ. ಆದರೂ ಎಸ್, ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ತುಂಬ ಸರಿ ಅಂತ ಹೇಳಿದ್ರೆ ನನಗೆ ಇದರಲ್ಲಿ ಇವರು ಕೊಡುವಂಥ ಉತ್ತರಗಳಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಅವರು ಹಾದು ಹೋಗುವಂಥ ತೊಂದರೆಗಳಿಗೆ ಅವರು ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಅವ್ರಿಗೆ ಗೊತ್ತು. ಖಂಡಿತ. ಆದರೆ ಅವ್ರಿಗೆ ಅವ್ರ ಸಮಯ ಕೊಟ್ಟಾಗ ಮಾತ್ರ, ಹೌದು. ಪ್ರಯತ್ನ ಮಾಡಿದಾಗ, ಅವರಲ್ಲಿ ಅವರ ತಾಳ್ಮೆಯನ್ನು ಹುಡ್ಕೊಂಡಾಗ ಮಾತ್ರ. ಸೊ ಹಾಗಾಗಿ ನನ್ನ ಒಂದು ನಿರೀಕ್ಷೆ ಇವರ ಒಂದು ಮಾತುಗಳಿಂದ ಎಂಬುದಾಗಿ ಹೇಳೋದಾದರೆ, ಇವರ ಜೀವಿತಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ಇವರಿಗೆ ಗೊತ್ತು, ಆದರೆ ಸಮಯವನ್ನು ಅವರು ಕೊಡಬೇಕು. ದೇ ಶುಡ್ ಬಿ ಪೇಷಂಟ್ ವಿತ್ ಇನ್ ದೆಮ್ಸೆಲ್ಸ್. ಅನೇಕಾವರ್ತಿ ಯವನಸ್ಥರಲ್ಲಿ ನೋಡುವಂಥದ್ದು ಏನೆಂಬುದಾಗಿ ಹೇಳೋದಾದರೆ, ತಾಳ್ಮೆಯನ್ನು ಅವರು ತೆಗೆದುಕೊಳ್ಳೋದಿಲ್ಲ. ಅವರಿಗೆ ಅವರು ತಾಳ್ಮೆಯನ್ನು ಕೊಡೋದಿಲ್ಲ. ಫಸ್ಟ್ ಸಮಯನ ಅವ್ರಿಗೆ ಕೊಡೋದಿಲ್ಲ. ಫಸ್ಟ್ ಮಾತು ಅವರು ಹೇಳುವಂಥದ್ದು ಇಲ್ಲಿಗೆ ಮುಗೀತು, ಈಸಿಯಾಗಿ ಗಿವ್ ಅಪ್ ಮಾಡ್ತಾರೆ. ದಟ್ ಈಸ್ ಅ ಡಿಫ್ರೆನ್ಸ್. ನಾನು ಅಲ್ಲೇ ಐ ಥಿಂಕ್ ದಟ್ ಈಸ್ ದ ವ್ಯಾಸ್ಟ್ ಡಿಫ್ರೆನ್ಸ್ ದಟ್ ಡಿಫ್ರೆನ್ಶಿಯೇಟ್ ದಿ ಕರೆಂಟ್ ಜನರೇಷನ್ ಆ್ಯಂಡ್ ದ ಪಾಸ್ಟ್ ಜನರೇಷನ್ ಅಂತ ಅಂದ್ಕೊಳ್ತೇನೆ. ಈ ಕರೆಂಟ್ ಮತ್ತು ಪಾಸ್ಟ್ ಜನರೇಷನ್ ಕುರಿತಾಗಿ ಮಾತನಾಡಬೇಕಾದ್ರೆ, ನಾವು ಪಾಸ್ಟ್ ಜನ್ರೇಷನಿಗೆ ತೊಂದರೆ ಇರಲಿಲ್ಲ ಅಥವಾ ಅವರಿಗೆ ಒತ್ತಡಗಳಿರಲಿಲ್ಲ, ಚಿಂತೆಗಳಿರಲಿಲ್ಲ ಎಂಬುದಾಗಿ ಅಲ್ಲ. ಇವಾಗ ನಾವೆಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ ಎಂಬುದಾಗಿ ಕರಿತೇವೆ. ಆದರೆ ನಾವು ಓಲ್ಡ್ ಜನ್ರೇಷನ್, ನಮ್ಮ ಒಂದು ಅಜ್ಜ ಅಜ್ಜಿಯಂದಿರು ಅವರ ಒಂದು ತಲೆಮಾರುಗಳನ್ನು ನೋಡಬೇಕಾದ್ರೆ, ಒಂದು ಮನೆಯಲ್ಲಿ 10 ಜನ, 12 ಜನ, 20 ಜನ ಮಕ್ಕಳು. ಹೆಂಗೆ ಓದಿಸ್ಬೇಕು, ಯಾವ ಕೆಲಸಕ್ಕೆ ಕಳಿಸ್ಬೇಕು, ಮನೆಗೆ ರೇಷನ್ ಹೆಂಗೆ ತಂದು ಹಾಕಬೇಕು, ಅದರ ಒಂದು ಚಿಂತೆ. ಇವಾಗ ಬರೀ 4 ಜನ, 2, 3 ಜನ ಚಿಂತೆ ಮಾಡಬೇಕಾದ್ರೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಕುಟುಂಬವನ್ನು ಒಂದು ತಂದೆ ನಡೆಸಬೇಕು, ಒಂದು ತಾಯಿ ಊಟ ಹಾಕಬೇಕು, ಅಡುಗೆ ಮಾಡಬೇಕು ಅಂತ ಇನ್ನೆಷ್ಟು ಚಿಂತೆಗೀಡಾಗಿರ್ಬೋದು. ಆದರೆ ಅದೆಲ್ಲದರ ನಡುವೆ ಅವರು ಸಂತೋಷದಿಂದ ಇದೆಲ್ಲವನ್ನು ಮಾಡ್ತಾಯಿದ್ರು, ಸಂತೃಪ್ತಿಯಿಂದ ಮಾಡ್ತಾಯಿದ್ರು. ಅಲ್ಲಿ ಎಲ್ಲಿ ಕೂಡ ಒತ್ತಡ ಬರ್ತಾ ಇರಲಿಲ್ಲ. ಅಲ್ಲಿ ಇದ್ದಂಥದ್ದು ಸಂತೋಷ, ಅಲ್ಲಿದ್ದಂಥದ್ದು ಸಂತೃಪ್ತಿ, ಅಲ್ಲಿದ್ದಂಥದ್ದು ಒಂದು ಆನಂದ ಆ ಕುಟುಂಬದಲ್ಲಿ. ಸೊ ಐ ಥಿಂಕ್ ನಾವು ಈ ಒಂದು ಜೆನ್ಜಿ ಅವರಿಗೆ ನಾನು ಹೇಳುವಂಥ ಒಂದು ಮಾತೇನೆಂಬುದಾಗಿ ಹೇಳೋದಾದರೆ, ನಿಮಗೆ ನೀವೊಂದು ಸಮಯವನ್ನು ಕೊಡಿ ಅನ್ನೋ, ದ್ಯಾಟ್ ವುಡ್ ಬಿ ಮೋರ್ ಇಂಪಾರ್ಟೆಂಟ್. ಸೋರನ್ ಕಿರ್ಕೆಗಾರ್ಡ್ ಎಂಬುದಾಗಿ ಒಬ್ಬರು ಥಿಯಾಲಜಿಯನ್ ಇದ್ದಾರೆ. ಸೊ ಅವ್ರು ಈ ಒಂದು ಮಾತನ್ನು ಹೇಳ್ತಾರೆ, ಆಂಗ್ಸೈಟಿ ಈಸ್ ದಿ ಎಕ್ಸಾಕ್ಟ್ ಆಗಿ ಯೂಸ್ ಮಾಡೋ, ಆಂಗ್ಸೈಟಿ ಈಸ್ ದ ಡಿಸೀನೆಸ್ ಆಫ್ ಫ್ರೀಡಮ್ ಎಂಬುದಾಗಿ ಹೇಳ್ತಾರೆ. ಸೊ ನಾವು ಎಷ್ಟಾಗಿ ಚಿಂತಿಸ್ತೇವೋ ಆ ಒಂದು ಚಿಂತನೆ ನಮ್ಮನ್ನು ಕಳವಳಕ್ಕೆ, ಇಲ್ಲಾಂದರೆ ನಮ್ಮನ್ನೇ ಮರೆಮರ್ತಿಸುತ್ತೆ. ಹಾಗಾಗಿ ನಮ್ಮ ಒಂದು ಚಿಂತನೆಗಳಲ್ಲಿ ನಾವು ಮುಳುಗಿ ಹೋಗಬೇಕಾದ್ರೆ ನಮ್ಮ ಸ್ವಾತಂತ್ರ್ಯದ ವಿಚಾರವಾಗಿ ನಾವು ಮರೆತು ಹೋಗ್ತೇವೆ. ಸೊ ನಮ್ಮ ಒಂದು ಸ್ವಾತಂತ್ರ್ಯ ಎನ್ನುವಂಥದ್ದು ನಮ್ಮ ಚಿಂತನೆಗಳಿಂದ, ನಮ್ಮ ಒಂದು ಆಲೋಚನೆಗಳಿಂದ ನಾವು ದೂರವಾಗಿ ಎಲ್ಲಿ ನಾವು ಸಂತೋಷವನ್ನು ಕಂಡೆತ್ಬೋದು ಎನ್ನುವಂಥದ್ದು ನಾವು ತುಂಬ ಮುಖ್ಯವಾದಂಥ ವಿಚಾರ. ಒಂದು ನಿಜ ಘಟನೆ ಕಳೆದ ವಾರ ನನ್ನ ಜೀವಿತದಲ್ಲಿ ನಡೆದಂಥದ್ದು. ಜೆನ್ಜಿ ಮತ್ತು ನನ್ನ ನಡುವೆ ನಡೆದಂಥ ಒಂದು ಸಂಭಾಷಣೆ ತುಂಬ ಪ್ರೈವೇಟ್, ಆದರೂ ಕೂಡ ನಾನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ಬರ್ದಲೆ. ವ್ಯಕ್ತಿ ಸಬ್ಸ್ಟೆನ್ಸಿಗೆ ತುಂಬ ಅಡಿಕ್ಟ್ ಆದಂಥ ವ್ಯಕ್ತಿ. ಆ ವ್ಯಕ್ತಿ ನನ್ನ ಹತ್ರ ಹೇಳ್ತಾ ಇದ್ರು, ಸರ್ ನಾನು ತುಂಬ ಜಾಲಿಯಾಗಿದ್ದೆ, ತುಂಬ ಫ್ರೀಯಾಗಿ ಮಾತನಾಡ್ತಿದ್ದೆ, ಎಲ್ಲರ ಹತ್ರನೂ ಬೆರೀತಾ ಇದ್ದೆ. ಆದರೆ ನಾನು ಯಾವಾಗ ಸ್ಮೋಕಿಂಗಿಗೆ ಅಡಿಕ್ಟ್ ಆದ್ನೋ, ಆ ಸ್ಮೋಕಿಂಗ್ ನನ್ನನ್ನು ಚೈನ್ ಸ್ಮೋಕರನ್ನಾಗಿ ಮಾಡ್ತೋ, ಈ ಚೈನ್ ಸ್ಮೋಕಿಂಗ್ ನನ್ನನ್ನು ಸಬ್ಸ್ಟೆನ್ಸಿಗೆ ತೊಗೊಂಡೋಯ್ತು. ಆವಾಗಲಿಂದ ಅದರಿಂದ ನಾನು ಹೊರಗಡೆ ಬರಬೇಕು ಎಂಬುದಾಗಿ ಪ್ರಯತ್ನಿಸುವಂಥ ಪ್ರತಿ ಸಾರಿ ನನಗೆ ತುಂಬ ರಿಗ್ರೆಟ್ ಒಳಗಡೆ, ನಾನೇನೋ ತಪ್ಪು ಮಾಡಿದ್ದೀನಿ, ನಾನಿನ್ನು ಜೀವನ ಮಾಡೋಕ್ಕಾಗಲ್ಲ, ಇಲ್ಲೇ ಅಂತ್ಯ. ಎಲ್ಲ ಜನರು ನನ್ನನ್ನು ತಪ್ಪು ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನಿಜ ಹೇಳ್ಬೇಕಂದ್ರೆ ಜನರು ಅವನನ್ನು ತಪ್ಪು ದೃಷ್ಟಿಯಿಂದ ನೋಡ್ತಾ ಇಲ್ಲ, ಆದರೆ ಅವನ ಮನಸ್ಸಲ್ಲಿ ಅವನು ಹಾದು ಹೋಗ್ತಾ ಇರುವಂಥ ಆ ಒಂದು ಪರಿಸ್ಥಿತಿಯಲ್ಲಿ ಜನರು ಅವನನ್ನು ಏನೇ ಅವನ ಹತ್ರ ಹೇಳಿದ್ರು, ಏನೇ ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಅವನಿಗೆಲ್ಲ ಕೂಡ ತಪ್ಪಾಗಿ ತೋರ್ತಾ ಇದೆ. he is not ready to give time for himself. I want to give up ಎನ್ನುವಂಥ ಮಾತನ್ನು ಈ ಒಬ್ಬ ಯವನಸ್ಥ ನನ್ನ ಹತ್ರ ಹೇಳ್ತಾರೆ. ಅಲ್ಲಿ ನಾನು ಆ ವ್ಯಕ್ತಿ ಹತ್ರ ಹೇಳಿದಂಥ ಒಂದೇ ಒಂದು ಪದ, ನನಗೆ ನಿನ್ನ ಮೇಲೆ ನಿರೀಕ್ಷೆ ಇದೆ. ಐ ಹ್ಯಾವ್ ಫೇತ್ ಇನ್ ಯು. ನನಗೆ ನಿನ್ನ ಮೇಲೆ ಒಂದು ನಂಬಿಕೆ ಇದೆ, ನೀನು ಮೊದಲೇ ಹೆಂಗಿದೆಯೋ ಅದೇ ಥರ ನೀನು ಚೆನ್ನಾಗಿ ಆಗ್ತೀಯ. ಸೊ ಅಂಥ ಸನ್ನಿವೇಶಗಳಲ್ಲಿ ನಾನು ಜೆನ್ಜಿ ಅವ್ರ ಹತ್ರ ಹೇಳುವಂಥದ್ದು, ನಿಮ್ಮ ಒಂದು ಸಹೋದರರು ಅಥವಾ ನಿಮ್ಮ ಒಂದು ಸ್ನೇಹಿತರೇ ಅಂಥ ಒಂದು ಸಿಚುವೇಶನಲ್ಲಿ ಇರ್ತಾರೆ. ಸೊ ಅವ್ರು ಮಾಡಿದಂಥ ತಪ್ಪಿನ ಒಂದು
ಕಾರ್ಯದಿಂದ ಅವರು ಕೊರಗುವಂತ ಸಮಯದಲ್ಲಿ ನೀವು ಬಂದು ಇವಾಗ ಹಳಬ್ರು ಹೇಳ್ತಾರಲ್ಲ, ಉರಿಯುವಂತ ಬೆಂಕಿಗೆ ಏನೋ ತುಪ್ಪ ಸುರಿಯೋ ರೀತಿಯಲ್ಲಿ ಅವರು ಒಂದು ತಪ್ಪು ಮಾಡಿದ್ದಾರೆ, ಆ ತಪ್ಪಿಂದ ಅವ್ರು ರಿಗ್ರೆಟ್ ಆಗ್ತಿದ್ರೆ ಅದೇ ತಪ್ಪಿಗೆ ಮತ್ತೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗದೆ ಬದಲಾಗಿ ಆ ಒಂದು ಸನ್ನಿವೇಶದಲ್ಲಿ ಒಂದು ಪಾಸಿಟಿವಿಟಿಯ ಮಾತನ್ನ ಹೇಳ್ರಿ. ಜೆನ್ಸಿ ಅವರು ಹೇಳುವಂತ ಮಾತಿನಲ್ಲಿ ಬ್ಯಾಂಗ್ಳೂರ್ ಭಾಷೆಯಲ್ಲಿ ಇಲ್ಲ ಮಗ, ಗುರು ಇಲ್ಲ ಗುರು, ಇಲ್ಲ ಮಗ, ಎಲ್ಲ ಕೂಲ್, ನಾನು ನಿನ್ನ ಹತ್ರ ಇದ್ದೀನಿ, ಏನು ಟೆನ್ಷನ್ ಮಾಡ್ಬೇಡ, ಕೂಲ್ ಆಗಿರು ಅಂತ ಒಂದು ಪಾಸಿಟಿವ್ ಮಾತು ಸಾಕು. ಇವನ್ ಸಂತೋಷ್ ಅವ್ರು ಕೂಡ ಹೇಳಿದ್ರು, ಸುಸೈಡ್ ಮಾಡ್ಕೊಳ್ಳುವಂತ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಬಂದು ಒಂದೇ ಒಂದು ಪಾಸಿಟಿವ್ ಮಾತು ಹೇಳಿದ್ರು, ಎವ್ರಿಥಿಂಗ್ ಟರ್ನ್ ಔಟ್ ಟು ಬಿ ಚೇಂಜ್ಡ್, ಎವ್ರಿಥಿಂಗ್ ಬಿಕೇಮ್ ಡಿಫ್ರೆಂಟ್. ಈಗ ಅವ್ರು ಎಲ್ಲಿದ್ದಾರೆ, ಅವರು ಯವನಸ್ಥರಿಗೆ ಮಾತನಾಡ್ತಿದ್ದಾರೆ. ಸೊ ಅಂತ ಒಂದೇ ಒಂದು ಮಾತಿಗೋಸ್ಕರವಾಗಿ ಅನೇಕ ಯವನಸ್ಥರು ಈ ದಿನಗಳಲ್ಲಿ ಕಾಯ್ತಾ ಇದ್ದಾರೆ. ಸೊ ಅಂತ ಒಂದು ಪಾಸಿಟಿವ್ ಮಾತು ಬಹಳ ಮುಖ್ಯ. ಅಂತ ಸನ್ನಿವೇಶಗಳಲ್ಲಿ ಆ ಪಾಸಿಟಿವ್ ಮಾತುಗಳು ಅನೇಕ ಜೀವಿತಗಳನ್ನ ಬದಲಾಯಿಸಬಹುದು.